ಇದುವೇ ನೋಡಿ ಅವಿಲ್ ಮಿಲ್ಕ್ ಲೆತ್ತೂನ ರುಚಿ ರುಚಿಯಾದ ಅವಿಲ್ ಮಿಲ್ಕ್. ಮಡಿಕೇರಿ ಮಂಗಳೂರು ರಸ್ತೆಯ ಅರಂಬೂರಿನಲ್ಲಿ ಸ್ಪೆಷಲ್ ಆದಂತಹ ಅವಿಲ್ ಮಿಲ್ಕ್ ಮಾಡುವ ಲೆತ್ತು ಅವಿಲ್ ಮಿಲ್ಕ್ ಇವರನ್ನು ನಿಮಗೆ ಗೊತ್ತೇ ಇರ್ಬೋದು. ರುಚಿ ರುಚಿಯಾದ ಅವಿಲ್ ಮಿಲ್ಕ್ ಹೇಗೆ ಮಾಡೋದು ಅಂತೇಳಿ ಇವತ್ತು ನಮಗೆ ಇವರು ತೋರಿಸ್ಕೊಡ್ತಾ ಇದ್ದಾರೆ. ಅವಿಲ್ ಮಿಲ್ಕ್ ಮಾಡಲಿಕ್ಕೆ ಬೇಕಾದ ಐಟಮನ್ನು ನೀವು ಒಮ್ಮೆ ನೋಡ್ಕೊಳ್ಳಿ. ಇವತ್ತು 4 ಗ್ಲಾಸ್ ಅವಿಲ್ ಮಿಲ್ಕನ್ನು ಮಾಡ್ತಾ ಇದ್ದಾರೆ ಲೆತ್ತು ಅವರು. ಮೊದಲನೇದಾಗಿ ಬೇಕಾಗಿರೋದು ಈ ನೋಡಿ ಗೊದೆ. ಇದು ಮೈನಾಗಿ ಬೇಕು, ಮರದ ಒಂದು ಪೀಸು. ಈ ಮೈಸೂರು ಬಾಳೆಯನ್ನು ಗುದ್ದಲಿಕ್ಕೆ ಬೇಕಾಗಿ ಒಂದು ಚೆಂಬನ್ನು ಕೂಡ ತಗೊಳ್ಬೇಕು. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಕ್ಯಾಶ್ಯೂ, ಅದೇ ರೀತಿ ದ್ರಾಕ್ಷಿ ಮತ್ತು ಟೂಟಿ ಫ್ರೂಟಿ ಮತ್ತು ಚೆರಿ ಮತ್ತು ಕಡಲೆ, ಅದೇ ರೀತಿ ಐಸ್ ಕ್ರೀಮು, ಹಾಲು ಪ್ರಾಮುಖ್ಯವಾಗಿ ಬೇಕಾಗ್ತದೆ. ಮತ್ತು ಬೇಕಾಗಿರೋದು ಅವಲಕ್ಕಿ, ಒಳ್ಳೆ ಡ್ರೈ ಆದಂಥ ಅವಲಕ್ಕಿ ಬೇಕಾಗ್ತದೆ. ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಮತ್ತು ಯಾವ ರೀತಿ ಅವಿಲ್ ಮಿಲ್ಕ್ ಮಾಡೋದು ಅಂತೇಳಿ ಒಮ್ಮೆ ಇವರು ತೋರಿಸ್ಕೊಡ್ತಾ ಇದ್ದಾರೆ ನೋಡಿ. ಇವರ ಕೆಲಸವನ್ನು ಪ್ರಾರಂಭ ಮಾಡಿದರು. ಸರಿಯಾಗಿ ನೋಡಿದರೆ ಮನೆಯಲ್ಲಿ ರುಚಿ ರುಚಿಯಾದಂತಹ ಲೆತ್ತು ಅವಿಲ್ ಮಿಲ್ಕ್ ಅವರ ಟೇಸ್ಟ್ನಲ್ಲಿ ತಯಾರಾಗುವಂತಹ ಅವಿಲ್ ಮಿಲ್ಕನ್ನು ಮನೆಯಲ್ಲೇ ರೆಡಿ ಮಾಡ್ಬೋದು. ಇವರು ಒಂದು ಚೆಂಬಿಗೆ ನೋಡಿ ಬಾಳೆಯನ್ನು ಹಾಕಿ ಯಾವ ರೀತಿ ಗುತ್ತಾರೆ ಅಂತೇಳಿ ನೀವೇ ನೋಡಿ. ಮೊದಲು ಅವಿಲ್ ಮಿಲ್ಕ್ ಅಂತೇಳಿದರೆ ಯಾರಿಗೂ ಇಲ್ಲಿ ಗೊತ್ತೇ ಇರಲಿಲ್ಲ. ಇದನ್ನು ಪ್ರಪ್ರಥಮವಾಗಿ ತೋರಿಸಿಕೊಟ್ಟವರು ಲೆತ್ತು ಅವರು. ಇವರು ಅರಂಬೂರಿನಲ್ಲಿ ಅಂಗಡಿ ಮಾಡಿದ ನಂತರ ಎಲ್ರಿಗೂ ಕೂಡ ಅವಿಲ್ ಮಿಲ್ಕಿನ ರುಚಿ ಏನು ಅಂತೇಳಿ ಇವರು ಈ ಭಾಗದಲ್ಲಿ ತೋರಿಸಿಕೊಟ್ಟವರು. ತಮಗೆ ಗೊತ್ತಿರುವಂಥ ಸೀಕ್ರೆಟನ್ನು ಯಾರು ಕೂಡ ಬಿಚ್ಚುವುದು ಸ್ವಲ್ಪ ಕಮ್ಮಿ. ಆದರೆ ಇವರು ನಮಗೆಲ್ಲ ತೋರಿಸಿಕೊಡ್ತಾ ಇದ್ದಾರೆ. ಇವರ ಹತ್ರ ನಾನು ನಿಮ್ಮ ಅವಿಲ್ ಮಿಲ್ಕ್ ಹೇಗೆ ಮಾಡೋದು ಅಂತೇಳಿ ಯೂಟ್ಯೂಬ್ ವ್ಯೂವರ್ಸಿಗೆ ಹೇಳಿಕೊಡ್ಬೋದು ಅಂತ ಹೇಳುವಾಗ ಒಳ್ಳೆಯ ಮನಸ್ಸಿನಿಂದ ಒಪ್ಪಿಕೊಂಡು ನಾನು ಹೇಳಿಕೊಡ್ತೀನಿ ಅಂತೇಳಿ ಮುಂದೆ ಬಂದಿದ್ದಾರೆ ಇವರು. ಈ ಒಂದು ವಿಚಾರದಲ್ಲಿ ಇವರಿಗೆ ಧನ್ಯವಾದಗಳನ್ನು ಹೇಳಲೇಬೇಕಾಗ್ತದೆ. ತಾನು ಕಲಿತ ವಿಚಾರವನ್ನು ಇನ್ನೊಬ್ಬರಿಗೆ ಹಂಚುವುದೇ ಒಳ್ಳೆಯತನ ಎಂಬ ಮಾತಿನಂತೆ ಇವರು ನಡೆದುಕೊಂಡಿದ್ದಾರೆ. ಬಾಳೆಹಣ್ಣು ಒಳ್ಳೆಯ ನೀರಾದ ನಂತರ ಇವರು ಐಸನ್ನು ಹಾಕ್ತಾ ಇದ್ದಾರೆ ನೋಡಿ. ಐಸಿನ ಕಟ್ಟೆಗಳನ್ನು ಹಾಕಿದ ನಂತರ ಮತ್ತೆ ಪುನಃ ಗುದ್ದಿ ಅದನ್ನು ಹುಡಿ ಮಾಡಿ ನೀರು ಮಾಡಿ ಮತ್ತೆ ಆ 4 ಗ್ಲಾಸಿಗೆ ಹೊಯ್ತಾರೆ ಇವರು. ನಾಲ್ಕು ಗ್ಲಾಸ್ಗೆ ಹೊಯ್ದ ನಂತರ ಇನ್ನು ಅವಲಕ್ಕಿ ಹಾಕುವ ಸರದಿ. ಒಳ್ಳೆಯ ಕುಚ್ಚಲಕ್ಕಿಯಿಂದ ಮಾಡಿದಂತಹ ಅವಲಕ್ಕಿ ಇದು. ನಂತರ 4 ಗ್ಲಾಸಿಗೆ ಕ್ಯಾಶ್ಯೂವನ್ನು ಹಾಕ್ತಾರೆ. ನೀವು ನೋಡಿ ಎಷ್ಟು ಬೇಕಾಗ್ತದೆ ಅಂತೇಳಿ ನೀವೇ ನೋಡ್ತಾ ಇರ್ಬೋದು. ಅದ ನಂತರ ದ್ರಾಕ್ಷಿ ಆದ ನಂತರ ಟೂಟಿ ಫ್ರೂಟಿ ಹಾಕ್ತಾರೆ. ಇವರು ಮಾಡಿದ ಅವಿಲ್ ಮಿಲ್ಕನ್ನು ಕುಡಿದವರಿದ್ದರೆ ಕಮೆಂಟ್ ಬಾಕ್ಸಿಗೆ ಬಂದು ಕಮೆಂಟ್ ಹಾಕಬೇಕು ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ಬೇಕು ನೀವು. ನೆಲಗಡಲೆ ಹಾಕಿದ ನಂತರ 4 ಗ್ಲಾಸಿಗೆ ಐಸ್ ಕ್ರೀಮನ್ನು ಹಾಕಬೇಕು. ಐಸ್ ಕ್ರೀಮ್ ಹಾಕಿದ ನಂತರ 4 ಗ್ಲಾಸಿಗೆ ಹಾಲು ಒಯ್ಯಬೇಕು. ಹಾಲು ಅಂತೇಳಿದರೆ ನಂದಿನಿ ಹಾಲೆ, ಅದು ಒಯ್ದರೆ ಸಾಕಾಗ್ತದೆ. ತದನಂತರ ಅದರ ಮೇಲೆಗೆ ಚಾಕ್ಲೇಟ್ ಸಿರಫನ್ನು ಡಿಸೈನ್ ಮಾಡುವ ಮೂಲಕ ಹಾಕಬೇಕು. ಸರಿಯಾಗಿ ಕಲಸಿದ ನಂತರವೇ ಚಾಕ್ಲೇಟ್ ಸಿರಫನ್ನು ಇದರ ಮೇಲೆ ಡಿಸೈನ್ ಮಾಡಬೇಕು. ಡಿಸೈನ್ ಹೇಗೆ ಮಾಡೋದು ಅಂತೇಳಿ ಇವರು ನಿಮಗೆ ತೋರಿಸಿಕೊಡ್ತಾರೆ ನೋಡಿ.
ಕುಡಿಯುವುದಕ್ಕಿಂತ ಮುಂಚೆ ಇದರ ಚಂದ ನೋಡೋದು ನೋಡಿ. ಇವರು ಮಾಡುವ ಈ ಒಂದು ಚಿತ್ರದ ಕಲೆ ಇದೆಯಲ್ಲ, ಇದನ್ನು ನೋಡುವಾಗಲೇ ಕುಡಿಯೋಣ ಅಂತೇಳಿ ಆಗ್ತದೆ. ಅಷ್ಟು ರುಚಿಯಾದಂಥ ಅವಿಲ್ ಮಿಲ್ಕ್ ಇನ್ನು ನೀವು ಕೂಡ ಮನೆಯಲ್ಲಿ ಮಾಡ್ಬೋದು. ಧನ್ಯವಾದಗಳು.